ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕೂಡ ಪರೋಕ್ಷವಾಗಿ ಹತ್ಯೆಕೋರರಿಗೆ ನೆರವು ಹೋಗಿದೆ, ಅದನ್ನೆಲ್ಲ ಲೀಕ್ ಆಗಿದೆ ಒಂದಷ್ಟು. ಹೌದೌದು. ಈಗ ಅವನು ಎಲ್ಲಿ ಹೋಗ್ತಾ ಇದ್ದಾನೆ, ಮತ್ತೆ ಅವನ ಹತ್ರ ಯಾವುದೇ ವೆಪನ್ ಇಲ್ಲ, ಮತ್ತೆ ಯಾವುದೇ ರೀತಿ ಆಯುಧಗಳಿಲ್ಲ, ಇವೆಲ್ಲವನ್ನ ಕನ್ಫರ್ಮ್ ಮಾಡಿ ಹೇಳಿದವರು ಯಾರು? ಮೋಸ್ಟ್ಲಿ ನಮ್ಮ ಕಾರ್ಯಕರ್ತರು ಹೇಳೋ ರೀತಿ ಇದರಲ್ಲಿ ಇಲಾಖೆದು ಏನಾನ ಕೈವಾಡ ಇದೆಯಾ? ಜೊತೆಗೆ ಮನೆಯಲ್ಲಿ ಹೋರಾಟ ಆದಾಗ ಕೆಲವರು ರಾಷ್ಟ್ರೀಯ ಕಾನೂನು ಬಳಸಿದ್ದು ಪೊಲೀಸ್ ಇಲಾಖೆ ಇದೆಲ್ಲಾನು ಕೂಡ ರಾಜ್ಯದಲ್ಲಿ ಸಿದ್ದರಾಮಯ್ಯ ಬಂದ ಮೇಲೆ ಅವರ ಹೇಳಿಕೆಗಳು, ಅವರ ನಡೆ ನುಡಿ, ಚಾಮರಾಜಪೇಟೆಯಲ್ಲಿ ಹಸುಗಳ ಒಂದು ಮೊಲೆ ಕೆಚ್ಚಲು ಕುಯ್ದಾಗೂ ಕೂಡ ಸಿದ್ದರಾಮಯ್ಯನವರ ನಡೆ ನುಡಿ ನೋಡಿದ್ವಿ. ಪಾಕಿಸ್ತಾನದ ವಿಚಾರವಾಗೂ ನಡೆ ನುಡಿ ನೋಡಿದ್ವಿ. ಇಲ್ಲಿ ಹಿಂದೂ ಕಾರ್ಯಕರ್ತರ ಕೊಲೆಗಳಾಗ್ತಾ ಇದ್ರು ಕೂಡ ಅವ್ರಿಗೆ ಅದಕ್ಕೆ ಆದಂತ ಸಬೂಬು ಹೇಳುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಈ ಸರ್ಕಾರ ಎಷ್ಟು ಕಾನೂನು ಸುವ್ಯವಸ್ಥೆಯನ್ನ ಕೈ ಚೆಲ್ಲಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆಗಳನ್ನ ಇವತ್ತು ನಾವು ನೋಡ್ತೇವೆ. ಕಾಂಗ್ರೆಸ್ ಬಿಜೆಪಿ ಅವರು ಬೆಂಕಿ ಸುರಿಯೋದು ಬೇಡ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಸರ್ ಈ ಒಂದು ಸಂದರ್ಭದಲ್ಲಿ. ದಿನೇಶ್ ಗುಂಡೂರಾವ್ಗೆ ಪಾಪ ಅವರು ಆ ಸ್ಥಿತಿಯಲ್ಲಿದ್ದಾರೆ. ಅವ್ರಿಗೆ ಪಾಕಿಸ್ತಾನ ನಮ್ಮನ್ನು ಬೈದರೂ ಸರಿ, ಪಾಕಿಸ್ತಾನ ಜಿಂದಾಬಾದ್ ಆದ್ರೂ ಸರಿ, ಅವ್ರಿಗೇನು ಅನ್ಸೋದೇ ಇಲ್ಲ. ಆ ತರದ ಎಮ್ಮೆ ಚರ್ಮದವರು. ರಾತ್ರಿ ಕಮಿಷನರ್ ಸ್ಥಳಕ್ಕೆ ಭೇಟಿ ಕೊಟ್ಟ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇದ್ದಾರೆ. ಅದು ಹಳೆ ಪ್ರಕರಣ, ಹಳೆ ಕೊಲೆಗೆ ಇದು ಪ್ರತಿಕಾರದ ಕೊಲೆ ಅಂದ್ರೆ ಇನ್ನು ಇನ್ವೆಸ್ಟಿಗೇಷನ್ ಇಡೀ ಪೊಲೀಸ್ ಇಲಾಖೆನೆ ಕಾಂಗ್ರೆಸ್ ಪಾರ್ಟಿ ಇಲಾಖೆಗಳಾಗೋದು. ನೀವು ನೋಡಿದಿರಲ್ಲ, ಸಿದ್ದರಾಮಯ್ಯ ಪೊಲೀಸರು ನೋಡಿಯಕ್ಕೆ ಹೋಗ್ತಾರೆ, ಪೊಲೀಸ್ ಎಲ್ಲ ಕಾಂಗ್ರೆಸ್ಸಿನ ಅಲ್ಲಿನ ಗೂಂಡಾಗಳು ಕಂಟ್ರೋಲ್ ಮಾಡ್ತಾರೆ. ಅವ್ರ ಕುಮ್ಮಕ್ಕಿನಿಂದನೇ ಇದು ಜಾಸ್ತಿ ಆಗ್ತಾ ಇರೋದು. ಯಾಕೆಂದ್ರೆ ಈ ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ಸಿನ ಆಫೀಸ್ ಆಗೋಗಿದೆ. ಅದರಿಂದ ಈ ರೀತಿ ಘಟನೆಗಳು ಆಗ್ತಾ ಇದೆ.